ನೆನ್ನೆ ವಾಮನ ಸಿನಿಮಾ ನೋಡುವಂತ ಸಂದರ್ಭದಲ್ಲಿ ದರ್ಶನ್ ಧನ್ವೀರ್ ಜೊತೆಯಲ್ಲಿ ಚಿಕ್ಕಣ್ಣ ಕಾಣಿಸ್ಕೊಂಡ್ರು. ದರ್ಶನ್ ಜೊತೆಯಲ್ಲಿ ಚಿಕ್ಕಣ್ಣ ಮತ್ತೆ ಕಾಣಿಸ್ಕೊಂಡಿರೋದ್ರಿಂದ ಅವ್ರಿಗೆ ಸಂಕಷ್ಟ ಎದುರಾಗುತ್ತಾ ಕಾನೂನು ರೀತಿಯಲ್ಲಿ ಅಂತೇನು ಚರ್ಚೆ ನಡೀತಾ ಇದೆ. ಯಾಕಂದ್ರೆ ಕೊಲೆ ಆರೋಪಿ ದರ್ಶನ್ ಜೊತೆ ನಟ ಚಿಕ್ಕಣ್ಣ ಸಾಕ್ಷಿದಾರನ ಮೇಲೆ ಪ್ರಭಾವ ಬೀರ್ತಿದ್ದಾರೆ ಅಂತ ಒಂದಿಷ್ಟು ಚರ್ಚೆಗಳು, ಅನುಮಾನಗಳು ಇದೀಗ ಕಾನೂನು ರೀತಿಯಲ್ಲಿ ನೋಡೋದಾದ್ರೆ ಪೊಲೀಸರಿಗೆ ಅನುಮಾನಗಳು ವ್ಯಕ್ತವಾಗ್ತಿದೆ. ಈ ಹಿಂದೆ ದರ್ಶನ್ರನ್ನ ಮೀಟ್ ಮಾಡಕ್ ಹೋದಾಗಲೇ ಮತ್ತೆ ಅವ್ರನ್ನ ವಿಚಾರಣೆಗೆ ಕರೆಸಿದ್ರು. ಈ ಪ್ರಕರಣದಲ್ಲಿ ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಚಿಕ್ಕಣ್ಣ ಅವರನ್ನ ಒನ್ ಆಫ್ ದ ವಿಟ್ನೆಸ್ ಮಾಡ್ಕೊಂಡಿದ್ದಾರೆ. ಸೊ ಈ ನಿಟ್ಟಲ್ಲಿ ಈಗ ಮತ್ತೆ ಅವರು ದರ್ಶನ್ ಜೊತೆ ಕಾಣಿಸ್ಕೊಂಡಿರೋದ್ರಿಂದ ಕೊಲೆ ಕೇಸ್ನ ಸಾಕ್ಷಿದಾರ ಜೊತೆ ದರ್ಶನ್ ಸಿನಿಮಾ ವೀಕ್ಷಣೆ ಮಾಡಿದ್ದಾರೆ. ಈ ಹಿಂದೆ ಜೈಲಲ್ಲಿ ದರ್ಶನ್ ಭೇಟಿಯಾಗಿದ್ರು ಚಿಕ್ಕಣ್ಣ. ಆ ಟೈಮ್ನಲ್ಲಿ ಚಿಕ್ಕಣ್ಣಗೆ ನೋಟಿಸ್ ಕೊಟ್ಟು ಮತ್ತೆ ವಿಚಾರಣೆಗೆ ಕರೆಸಿದ್ರು ಪೊಲೀಸರು. ಸಾಕ್ಷಿದಾರನ ಮೇಲೆ ಪ್ರಭಾವ ಬೀರುವಂತ ಸಾಧ್ಯತೆಯ ಹಿನ್ನೆಲೆಯಲ್ಲಿ ವಿಚಾರಣೆ ಆಗಿತ್ತು. ಬಸವೇಶ್ವರ ನಗರ ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿದ್ರು. ಈಗ ದರ್ಶನ್ ಜೊತೆ ಸಿನಿಮಾ ವೀಕ್ಷಣೆ ಮಾಡಿದ್ದಾರೆ, ಪಕ್ಕದಲ್ಲೇ ಕುತ್ಕೊಂಡು ಸಿನಿಮಾ ನೋಡಿದ್ದಾರೆ. ಹಾಗಾಗಿ ಮತ್ತೆ ಚಿಕ್ಕಣ್ಣಗೆ ಸಂಕಷ್ಟ ಎದುರಾಗುತ್ತಾ, ಪೊಲೀಸರು ಮತ್ತೇನಾದ್ರೂ ವಿಚಾರಣೆ ಕರೆಸ್ತಾರಾ ಅನ್ನೋದನ್ನ ನೋಡ್ಬೇಕಾಗತ್ತೆ.